ಚಿಕ್ಕಬಳ್ಳಾಪುರ ನಗರದ 20ನೇ ವಾರ್ಡಿನ ದರ್ಗಾ ಮೊಹಲ್ಲಾ ನಿವಾಸಿಗಳಿಗೆ ಸಂಭ್ರಮದ ದಿನ. ಕಾರಣ, ಈವರೆಗೂ ಶುದ್ಧ ನೀರಿಗಾಗಿ ಪರದಾಡುತ್ತಿದ್ದ ಇಲ್ಲಿನ ನಿವಾಸಿಗಳಿಗೆ ಇಂದು ಶುದ್ಧ ನೀರಿನ ಘಟಕ ಉದ್ಘಾಟಿಸಲಾಗಿದೆ. ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಅವರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿದ್ದು, ಇದರಲ್ಲಿ 8 ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರ ಅನುದಾನವಾದರೆ ಉಳಿದ 2 ಲಕ್ಷ ರೂಪಾಯಿ ನಗರಸಭಾ ಸದಸ್ಯರೇ ಹಾಕಿ ಶುದ್ಧ ನೀರಿನ ಘಟಕ ಚಾಲನೆ ಮಾಡಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಮತ್ತು ಸಚಿವ ಜಮೀರ್ ಅಹಮದ್ ಅವರು ಇಂದು 20ನೇ ವಾರ್ಡಿನ ದರ್ಗಾ ಮೊಹಲ್ಲಾ ವ್ಯಾಪ್ತಿಯ ಶುದ್ಧ ನೀರಿನ ಘಟಕಕ್ಕೆ ಚಾಲನೆ ನೀಡಿದ್ದು, ಈ ಪ್ರದೇಶದ ನಾಗರಿಕರಿಗೆ ಇನ್ನು ಮುಂದೆ ಕೇವಲ 5 ರೂಪಾಯಿಗೆ 1 ಕ್ಯಾನ್ ಶುದ್ಧ ನೀರು ಲಭ್ಯವಾಗಲಿದೆ. ನಗರದ ದೂರದ ಪ್ರದೇಶದಿಂದ ನೀರು ತರಲು ಪರದಾಡುತ್ತಿದ್ದ ಜನರಿಗೆ ಇದೀಗ ಸ್ಥಳೀಯವಾಗಿಯೇ ಶುದ್ಧ ನೀರು ದೊರೆಯುತ್ತಿರುವುದು ವಿಶೇಷವಾಗಿದೆ. ದರ್ಗಾ ಮೊಹಲ್ಲಾ ಪ್ರದೇಶ ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ಪ್ರದೇಶವಾಗಿದ್ದು, ಇಲ್ಲಿ ಯಾವುದೇ ಶುದ್ಧ ನೀರಿನ ಘಟಕ ಇರಲಿಲ್ಲ. ತಡವಾದರೂ ಈ ಜಾಗದಲ್ಲಿ ಶುದ್ಧ ನೀರಿನ ಘಟಕ ಆರಂಭಿಸಿರೋದು ಖುಷಿ ತಂದಿದೆ ಎಂದು ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು 5 ವರ್ಷಗಳ ನಂತರ ಪ್ರಯತ್ನದ ಫಲವಾಗಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗಿದೆ ಎಂದರು. ಫಸ್ಟ್ಗೆ ಏನು ಹೇಳಬೇಕಂದ್ರೆ, ನಮ್ಮ ನಸೀರ್ ಸಾಬ್ಗೆ ನಾವು ನಮ್ಮ ಕಡೆಯಿಂದ ನಾನು ದೊಡ್ಡ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ಎಷ್ಟೇ ಕೃತಜ್ಞತೆ ಸಲ್ಲಿಸೋ ಸಾಲದು ನಾವು. ಯಾಕೆ ಅಂದರೆ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ವಾರ್ಡಲ್ಲಿ ಒಂದು ಖಾಸಗಿ ಸಂಸ್ಥೆಯವರು ಅಳವಡಿಸಿದ್ದಾರೆ. ಅವರಿಗೆಲ್ಲ ಕೆಲವು ಕಡೆ ಇದೆ 10 ರೂಪಾಯಿ 5 ರೂಪಾಯಿ ಕಂಡುಕೊಂಡಿದ್ದಾರೆ. ನಮ್ಮ ದರ್ಗಾ ಮಾಲ ಏನು ಪಾಪ ಮಾಡಿದ್ರು ಗೊತ್ತಿಲ್ಲ, ನತದೃಷ್ಟರು ಗೊತ್ತಿಲ್ಲ. ಪಾಪ ಅವ್ರ ಓಟಿಗೆ ಮಾತ್ರ ಜನ ಯೂಸ್ ಮಾಡ್ಕೊತಾ ಇದ್ರು ಅವ್ರು ಇಷ್ಟು ವರ್ಷದಿಂದ. ಅವರಿಗೆ ಯಾವುದೇ ಒಂದು ಈ ಥರ ಒಂದು ಶುದ್ಧವಾದ ನೀರಿನ ಘಟಕ ಇರಲಿಲ್ಲ ಇಲ್ಲಿ. ಅವರೆಲ್ಲ ಬೇರೆ ಕಡೆ ಬೇರೆ ವಾರ್ಡಲ್ಲಿಗೆ ಹೋಗಬೇಕಾಗಿತ್ತು. ಅಂಥದ್ದನ್ನು ನಾವು ಸುಮಾರು ದಿನಗಳಿಂದ ಇದು ದೊಡ್ಡ ಕೂಗಾಗಿತ್ತು. ನಾನು ಸುಮಾರು ಒಂದು 5 ವರ್ಷಗಳ ಪ್ರಯತ್ನ ಇದು. ಅದಕ್ಕೆ ಇದನ್ನೆಲ್ಲ ಒಂದು ಸಮಸ್ಯೆ, ಒಂದು ಅನುದಾನ ಇದ್ದರೂ ಕೂಡ ಒಂದು ಜಾಗದ ಸಮಸ್ಯೆ, ಮತ್ತು ಇನ್ನೊಂದು ಸಮಸ್ಯೆಗಳು ಬರ್ತಾ ಇತ್ತು. ಅದನ್ನೆಲ್ಲ ಇವತ್ತು ನಾನು ಸುಮಾರು ಇದರಿಂದ ನಾನು ಎಷ್ಟು ಇದು ಮಾಡಿದ್ದೀನಿ ಅಂತ ನನಗೆ ಗೊತ್ತದು, ಇನ್ನು ಯಾರಿಗೂ ಗೊತ್ತಿಲ್ಲ. ದೇವರು ಮತ್ತು ದೊಡ್ಡವರ ಆಶೀರ್ವಾದದಿಂದ ನನಗೆ ಕೊಟ್ಟಂಥ ಈ ಅವಕಾಶದಲ್ಲಿ ಇದು ಜನರಿಗೆ ಒಂದು ಸಣ್ಣ ಅಳಿಲು ಸೇವೆ ಸಹಾಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ನನಗೂ ತೃಪ್ತಿ ಇದೆ. 5 ವರ್ಷಕ್ಕೆ ಇನ್ನು ಸಣ್ಣ ಪಟ್ಟ ಇವೆಲ್ಲ ಇದೆ. ಇದೊಂದು ನನಗೆ ಒಂದು ದೊಡ್ಡ ನಾನು ಏನು ಮಾಡಿರೋಂಥ ಕೆಲಸಗಳಲ್ಲಿ ಇದೊಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಜನರಿಗೆ ಯಾರೋ ಬಡವರಿಗೆ ಇದರಲ್ಲಿ ಯಾವುದೂ ನಾವೇನು ಇನ್ಕಮ್ ತೊಗೊಂಡೇನು ಮಾಡ್ತಾ ಇಲ್ಲ. ಜಸ್ಟ್ 5 ರೂಪಾಯಿ ಕಾಯಿನ್, ಅದು 5 ರೂಪಾಯಿ ಏನಕ್ಕೆ ಅಂದರೆ ಇದು ಮೇಂಟೆನೆನ್ಸ್ಗೋಸ್ಕರ. ಇದೊಂದು ವರ್ಷಕ್ಕೋಸ್ಕರ ಫಿಲ್ಟ್ರೆಲ್ಲ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಇಸ್ಕೊತಾ ಇದ್ದೀವಿ. ಬೇರೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ, ನಮ್ಮ ಏರಿಯಾ ಜನರಿಗೆ ಎಷ್ಟೋ ಸಾಕಷ್ಟು ನೀರು ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ ಸಫಿಷಿಯೆಂಟಾಗಿ ಕೊಡ್ತೀವಿ. ಮತ್ತು ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಮನೆಗೂ ಒಂದು ಕ್ಯಾನ್ನ ನಾವು ಉಡುಗೊರೆಯಾಗಿ ಕೊಟ್ಟಿದ್ದೀವಿ. ಮಂತ್ರಿಯವನಿಗೆ ಒಂದು ಕ್ಯಾನ್ ಪ್ರತಿ ಮನೆಗೂ ಎಷ್ಟು ಜನ ಇದು ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದೆ. 500 ಮನೆಗಳಿಗೂ ಪ್ರತಿ ಮನೆಗೂ ಸೇರಿಸ್ತಾ ಇದ್ದೀನಿ. ಕೇವಲ 5 ರೂಪಾಯಿಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗಲಿದ್ದು, ಪ್ರತಿ ಮನೆಗೆ ಉಚಿತವಾಗಿ ಕ್ಯಾನ್ ವಿತರಿಸಲಾಗಿದೆ. ದಿನದ 24 ಗಂಟೆಯೂ ಶುದ್ಧ ನೀರು ವಿತರಿಸಲಾಗುತ್ತದೆ. ಸರ್ಕಾರದಿಂದ ಮಂಜೂರಾದ ಏಕೈಕ ಶುದ್ಧ ನೀರಿನ ಘಟಕ ಇದಾಗಿದ್ದು, ನಾಗರಿಕರಿಗೆ ಶುದ್ಧ ನೀರು ಒದಗಿಸಿದ ತೃಪ್ತಿ ಇದೆ ಎಂದು ನರಸಿಂಹಮೂರ್ತಿ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.